ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇನ್ನು ಕೆಲವು ಒಗಟುಗಳನ್ನ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಮನೆಯಲ್ಲಿ ಈ ಲಾಕ್ಡೌನ್ ಟೈಮಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಏನು ಮಾಡ್ತಿರ್ತೀರಾ ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಈಗ ಪ್ರೊಸೀಡ್ ಆಗೋಣವಾ ವಿಡಿಯೋಗೆ. ಮೊದಲನೇದು ನೋಡಿ, ಕತ್ತಲೆ ಮನೆಯಲ್ಲಿ ಕಂಬ ಬಿದ್ದರೆ ನಿಮ್ಮಪ್ಪನೂ ಎತ್ತಲಾರ, ನಮ್ಮಪ್ಪನೂ ಎತ್ತಲಾರ, ಹಾಗಾದರೆ ನಾನು ಯಾರು? ಸೂಜಿ. ಅಂಗೈ ಕೊಟ್ಟರೆ ಮುಂಗೈನೂ ನುಂಗುತ್ತದೆ, ಯಾವುದಪ್ಪ ಇದು? ಅಂಗೈ ಕೊಟ್ಟರೆ ಮುಂಗೈನೂ ನುಂಗುತ್ತದೆ, ಯೋಚನೆ ಮಾಡಿ. ಇದಕ್ಕೆ ಉತ್ತರ ಬಳೆ. ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿ ಲಿಂಗ, ಯಾವುದಪ್ಪ ಪೆಟ್ಟಿಗೆ? ಯಾವ ಲಿಂಗನಪ್ಪ ಇದು? ಯೋಚನೆ ಮಾಡಿ ನೋಡಿ, ಗೊತ್ತಾಗತ್ತೆ, ಖಂಡಿತ ಗೊತ್ತಾಗತ್ತೆ, ಸ್ವಲ್ಪ ಯೋಚನೆ ಮಾಡಿ. ಇದು ಹಲಸಿನ ಹಣ್ಣು ಮತ್ತು ಅದರ ಬೀಜ. ಗೊತ್ತಾಯ್ತಾ ನಿಮಗೆ ಇದು? ಆಕಾಶದಲ್ಲಿ ಕೊಡಲಿಗಳು ತೇಲಾಡುತ್ತವೆ, ಹೇಗಪ್ಪ ತೇಲಾಡ್ತಿದ್ದಾವೆ ಇವು? ಯಾವಪ್ಪ ಈ ಕೊಡಲಿಗಳು? ಗೊತ್ತಾಯ್ತಾ ನಿಮಗೆ? ಗೆಸ್ ಮಾಡಿ, ಖಂಡಿತ ಗೊತ್ತಾಗತ್ತೆ. ಇದು ಸ್ವಲ್ಪ ಯೋಚನೆ ಮಾಡಿ. ಆ ಕೊಡಲಿಗಳು ಯಾವಂದರೆ ಹುಣಸೆ ಹಣ್ಣು ಮರದಲ್ಲಿ ಹೆಂಗೆ ನೇತಾಡ್ತಿರ್ತವೆ, ಅದು ಹಾಗೆ ಕೊಡಲಿಗಳ ಥರನೇ ಕಾಣುತ್ತೆ ನೋಡಿದ್ರೆ, ಆದ್ದರಿಂದ ಹುಣಸೆ ಹಣ್ಣು. ಸತ್ತ ಹೆಣ ಮತ್ತೆ ಸುಡ್ತಾರೆ, ಸತ್ತ ಹೆಣ ಮತ್ತೆ ಸುಡ್ತಾರೆ, ಯಾವುದಿದು ಹೆಣ? ಇದಕ್ಕೆ ಉತ್ತರ ಇದ್ದಿಲು. ಕರೆಕ್ಟ್ ಅಲ್ವಾ? ಇದ್ದಿಲನ್ನು ಮತ್ತೆ ಸುಟ್ಟು ನಾವು ಬಳಸ್ತೀವಲ್ವ, ಆದ್ದರಿಂದ ಇದ್ದಿಲು ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್. ಇವತ್ತು ಒಂದು ವಿಷಯ ತಿಳ್ಕೊಳ್ಳೋಣ. ಇದು ಏನು ಹೇಳಿ, ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನು ವೆಲ್ಕ್ರೋ ಅಂತ ಕರಿತೀವಿ. ಏನಾದರೂ ಅಂಟಿಸೋದಕ್ಕೆ, ಕರ್ಟನ್ಸು ಅದೆಲ್ಲ ಹಾಕೋದಕ್ಕೆ ಬಳಸ್ತೀವಿ ಈ ವೆಲ್ಕ್ರೋನ. ಶೂಸಲ್ಲಿ, ಬ್ಯಾಗ್ಸಲ್ಲಿ ಎಲ್ಲ ಬಳಸ್ತೀವಿ. ಆದರೆ ಮನುಷ್ಯ ಇದನ್ನು ಹೇಗೆ ಕಂಡುಹಿಡ್ದ? ಮನುಷ್ಯ ಯಾವುದೇ ಆಗಲಿ ತನ್ನ ಸಮಸ್ಯೆಗಳಿಗೆ ಮತ್ತು ಅವನಿಗೇನೇ ಒಂದು ಆವಿಷ್ಕಾರ ಆಗಬೇಕಾದ್ರೆ ಅವನು ನೇಚರ್ ಅಂತಂದರೆ ನಮ್ಮ ಸುತ್ತಮುತ್ತ ಪರಿಸರನ ನೋಡಿನೇ ಕಲ್ತ್ಕೊಂಡು ಅದನ್ನೇ ನೋಡಿಬಿಟ್ಟು ಮಾಡಿರ್ತಾನೆ. ಇದನ್ನು ಕಂಡುಹಿಡ್ದವ್ರು ಯಾರು ಅಂದರೆ ಜಾರ್ಜ್ ಡಿ ಮೆಸ್ಟ್ರಾಲ್ ಅಂತ 1940s ಅವರು ಕಂಡುಹಿಡಿತಾರೆ. ಹೇಗೆ ಅಂತಂದರೆ ಅವ್ರ ಗಾರ್ಡನಲ್ಲಿ ನಾಯಿ ಜೊತೆ ನಡ್ಕೊಂಡು ಹೋಗಬೇಕಾದ್ರೆ ಒಂದು ಕಾಯಿ ಅವ್ರಿಗೆ ಅಂಟ್ಕೊಂಡ್ಬಿಡುತ್ತೆ ಅವರ ಡ್ರೆಸ್ಸಿಗೆ. ಆವಾಗ ಅದನ್ನು ತೆಗೆದುಬಿಟ್ಟು ನೋಡ್ತಾರೆ. ಆವಾಗ ಅವ್ರಿಗೆ ಈ ಐಡಿಯಾ ಬರುತ್ತೆ, ಈ ಥರ ನಾನು ಮಾಡಬೇಕು ಅಂತ. ಸೊ ಅವರು ಈ ರೀತಿಯಾಗಿ ಹುಕ್ಸು ಮತ್ತು ಲೂಪ್ಸು ಇರೋ ಅಂಥ 2 ಲೇಯರ್ ಮಾಡಿದ್ದಾರೆ. ಅದನ್ನೇ ವೆಲ್ಕ್ರೋ ಅಂತ ನಾವೀಗ ಬಳಸ್ತಾ ಇದ್ದೀವಿ. ವೆಲ್ಕ್ರೋ ಅನ್ನೋದು ಆ್ಯಕ್ಚುಲಿ ಕಂಪನಿ ನೇಮು. ಯಾವುದು ಅದನ್ನು ಫಸ್ಟು ಎಲ್ಲ ಜನರಿಗೋಸ್ಕರ ಮಾಸ್ ಪ್ರೊಡಕ್ಷನಲ್ಲಿ ಮಾಡಿದ್ರು ಆ ಕಂಪನಿ ಹೆಸರು ವೆಲ್ಕ್ರೋ. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಫುಲ್ಲು ಏನಾಗೋಗಿದೆ, ವೆಲ್ಕ್ರೋ ಅಂತಂದ್ರೇ ಆ ಮೆಟೀರಿಯಲ್ ಯೂಸ್ ಮಾಡ್ತೀವಲ್ವ ಆ ಥರ ಯೂಸ್ ಆಗೋಗಿದೆ. ಹೆಂಗೆ ಜೆರಾಕ್ಸ್ ಅನ್ನೋದಾಗಿದೆಯೋ ಆ ರೀತಿಯಾಗಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನೀವು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.